ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಪುರುಷರ ಬಲಗಣ್ಣು ಪದೇ ಪದೇ ಬಡಿದುಕೊಂಡರೆ ಏನರ್ಥ ಎಂದು ನೋಡೋಣ ಬನ್ನಿ. ಕಣ್ಣಿನ ರೆಪ್ಪೆಗಳು ಪದೇ ಪದೇ ಬಡಿದುಕೊಳ್ಳುವುದು ಸಾಮಾನ್ಯ ಕ್ರಿಯೆ. ಆದರೆ ಇದು ಪುರುಷರಲ್ಲಿ ಬಡಿದುಕೊಳ್ಳುವುದಕ್ಕೂ ಸ್ತ್ರೀಯರಲ್ಲಿ ಬಡಿದುಕೊಳ್ಳುವುದಕ್ಕೂ ತುಂಬಾ ವ್ಯತ್ಯಾಸವಾಗಿದೆ. ಮಹಿಳೆಯರ ಎಡಗಣ್ಣಿನ ರೆಪ್ಪೆ ಬಡಿದುಕೊಂಡರೆ ಏನರ್ಥ ಮತ್ತು ಪುರುಷರ ಬಲಗಣ್ಣಿನ ರೆಪ್ಪೆ ಬಡಿದುಕೊಂಡರೆ ಏನರ್ಥ, ಇದಕ್ಕೆ ವೈಜ್ಞಾನಿಕ ಕಾರಣಗಳು ಏನೆಂದು ನೋಡೋಣ ಬನ್ನಿ. ಮಹಿಳೆಯರ ಎಡಗಣ್ಣು ಬಡಿದುಕೊಂಡರೆ ಏನರ್ಥ, ಪುರುಷರಲ್ಲಿ ಬಲಗಣ್ಣಿನ ರೆಪ್ಪೆ ಬಡಿದುಕೊಂಡರೆ ಅರ್ಥ ಏನಾಗುತ್ತದೆ, ಕಣ್ಣಿನ ರೆಪ್ಪೆ ಬಡಿದುಕೊಳ್ಳುವುದಕ್ಕೆ ಕಾರಣವೇನು ಎಂದು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇದನ್ನು ಧಾರ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಇದಕ್ಕೆ ಸಂಬಂಧಿಸಿದಂತೆ ಶುಭ ಮತ್ತು ಅಶುಭ ಸೂಚನೆಗಳ ರಹಸ್ಯವಿದೆ. ಕಣ್ಣು ರೆಪ್ಪೆ ಮಿಟುಕಿಸುವುದರ ಹಿಂದಿನ ಶುಭ ಮತ್ತು ಅಶುಭ ಘಟನೆಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ, ಮಹಿಳೆಯರ ಕಣ್ಣಿನ ರೆಪ್ಪೆಗಳು ಪದೇ ಪದೇ ಬಡಿದುಕೊಳ್ಳುವುದು. ಕಣ್ಣಿನ ರೆಪ್ಪೆಗಳು ಬಡಿದುಕೊಳ್ಳುವುದು ಸಾಮಾನ್ಯವೆಂದು ನಮಗೆ ಅನಿಸಬಹುದು. ಆದರೆ ಹಿಂದೂ ಧರ್ಮದಲ್ಲಿ ಪುರುಷರ ಕಣ್ಣಿನ ರೆಪ್ಪೆ ಬಡಿದುಕೊಳ್ಳುವುದಕ್ಕೂ ಮಹಿಳೆಯರ ಕಣ್ಣಿನ ರೆಪ್ಪೆ ಬಡಿದುಕೊಳ್ಳುವುದಕ್ಕೂ ವಿಭಿನ್ನ ಅರ್ಥಗಳಿವೆ. ಮಹಿಳೆಯರ ಎಡಗಣ್ಣು ಅಥವಾ ಬಲಗಣ್ಣು ಬಡಿದುಕೊಂಡರೆ ಅದರ ಅರ್ಥವೇನು ಗೊತ್ತೇ? ಮಹಿಳೆಯರ ಎಡಗಣ್ಣು ಬಡಿದುಕೊಂಡರೆ ಅದನ್ನು ಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ. ಮಹಿಳೆಯರ ಎಡಗಣ್ಣು ಬಡಿದುಕೊಂಡರೆ ಅವಳಿಗೆ ಏನಾದರೂ ಒಳ್ಳೆಯ ಸಂಭವಿಸುತ್ತದೆ ಎಂಬರ್ಥವನ್ನು ನೀಡುತ್ತದೆ. ಆದರೆ ಮಹಿಳೆಯರಲ್ಲಿ ಬಲಗಣ್ಣು ಬಡಿದುಕೊಳ್ಳುವುದು ಶುಭವಲ್ಲ. ಇದರರ್ಥ ನಿಮಗೆ ಏನಾದರೂ ಕೆಡುಕು ಸಂಭವಿಸಬಹುದು ಎಂಬುದರ ಸೂಚನೆಯಾಗಿದೆ ಅಥವಾ ಅಪಘಾತ ಸಂಭವಿಸಲಿದೆ ಎಂಬುದರ ಸೂಚನೆಯಾಗಿದೆ. ಇನ್ನು ಎರಡನೆಯದಾಗಿ, ಪುರುಷರಲ್ಲಿ ಕಣ್ಣಿನ ರೆಪ್ಪೆಗಳು ಪದೇ ಪದೇ ಬಡಿದುಕೊಳ್ಳುವುದು. ಪುರುಷರ ಬಗ್ಗೆ ಮಾತನಾಡುತ್ತಾ ಪುರುಷರಲ್ಲಿ ಬಲಗಣ್ಣು ಬಡಿದುಕೊಂಡರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಬಲಗಣ್ಣು ಬಡಿದುಕೊಳ್ಳುತ್ತಿದ್ದರೆ ನಿಮಗೆ ಏನಾದರೂ ಒಳ್ಳೆಯದಾಗುತ್ತದೆ ಎಂದರ್ಥ. ಆದರೆ ಪುರುಷರಲ್ಲಿ ಎಡಗಣ್ಣು ಬಡಿದುಕೊಂಡರೆ ಅದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಇದರರ್ಥ ನಿಮಗೆ ಏನಾದರೂ ಅಹಿತಕರ ಸಂಭವಿಸುತ್ತದೆ ಅಥವಾ ನೀವು ಯಾವುದೇ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವಿರಿ ಎಂಬುದಾಗಿದೆ. ಇನ್ನು ಮೂರನೆಯದಾಗಿ, ಕಣ್ಣಿನ ರೆಪ್ಪೆಗಳು ಪದೇ ಪದೇ ಬಡಿದುಕೊಳ್ಳುವುದರ ವೈಜ್ಞಾನಿಕ ಕಾರಣ ಏನೆಂದು ನೋಡೋಣ ಬನ್ನಿ. ಈ ಮೇಲಿನದು ನಂಬಿಕೆ ಮೀಸಲಾದರೆ, ಇನ್ನು ವೈಜ್ಞಾನಿಕ ಕಾರಣಗಳ ಪ್ರಕಾರ ನಿಮ್ಮ ಕಣ್ಣುಗಳ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹಾಕಿದಾಗ ಅಥವಾ ನಿಮಗೆ ಸಾಕಷ್ಟು ನಿದ್ರೆ ಬರದಿದ್ದಾಗ ಅಥವಾ ನಿಮ್ಮ ಮನಸ್ಸಿನಲ್ಲಿ ಉದ್ವೇಗವಿದ್ದರೆ ಅಥವಾ ನೀವು ಹೆಚ್ಚು ಸಮಯವನ್ನು ಒಂಟಿಯಾಗಿ ಕಳೆಯುತ್ತಿದ್ದರೆ ನಿಮ್ಮ ಕಣ್ಣುಗಳು ಬಡಿದುಕೊಳ್ಳುತ್ತದೆ ಎನ್ನುವ ಕಾರಣಗಳನ್ನು ನೀಡಲಾಗಿದೆ. ಈ ಕಾರಣದಿಂದಾಗಿ ನಿಮ್ಮ ಸ್ನಾಯುಗಳಲ್ಲಿ ಸಮಸ್ಯೆ ಇರುವುದನ್ನು ಸೂಚಿಸುತ್ತದೆ. ಇದು ನಿಮ್ಮ ಕಣ್ಣು ಸೆಳೆತಕ್ಕೆ ಕಾರಣವಾಗುತ್ತದೆ ಮತ್ತು ನೀವು ಕಣ್ಣುಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇಷ್ಟು ವೈಜ್ಞಾನಿಕ ಕಾರಣವಾಗಿದೆ. ಇನ್ನು ಜನರಲ್ಲಿ ಕಣ್ಣುಗಳ ರೆಪ್ಪೆಯು ಬಡಿದುಕೊಳ್ಳುವುದಕ್ಕೆ ಧಾರ್ಮಿಕ ಕಾರಣಗಳು ಇವೆ, ಹಾಗೆಯೇ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಸ್ತ್ರೀಯರಲ್ಲಿ ಎಡಗಣ್ಣು ಬಡಿದುಕೊಳ್ಳುವುದು ಶುಭವಾದರೆ ಪುರುಷರಲ್ಲಿ ಅಶುಭವಾಗುತ್ತದೆ. ಸ್ತ್ರೀಯರಲ್ಲಿ ಬಲಗಣ್ಣು ಬಡಿದುಕೊಳ್ಳುವುದು ಅಶುಭವಾದರೆ ಪುರುಷರಲ್ಲಿ ಶುಭವಾಗಿರುತ್ತದೆ ಎಂದು ಹೇಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.